ಆತ್ಮೀಯ ವಿದ್ಯಾರ್ಥಿಗಳ ಎಲ್ಲರಿಗೂ ಶಿಕ್ಷಣ ವಾಹಿನಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಯಾಟ್ಗೆ ಸಂಬಂಧಪಟ್ಟಂತಹ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ತಮಗೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳು ಮತ್ತು ಇನ್ನುಳಿದಂತಹ ಕೀ ಉತ್ತರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನೂ ಕೂಡ ತಾವು ವಿಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಕೂಡಲೇ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊರಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇದಾಗಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 24ನೇ ಪ್ರಶ್ನೆ. ತೊಗರಿ ಸಸ್ಯದ ಬೇರುಗಳು ಗಂಟುಗಳಲ್ಲಿ ಕಂಡುಬರುವಂಥ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳಿದರೆ ಕೇಳಿದರೆ, ಸೊ 24ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಬರುತ್ತೆ, ರೈಸೋಬಿಯಂ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ 25ನೇ ಪ್ರಶ್ನೆ. ತುಂತುರು ನೀರಾವರಿ ವಿಧಾನಕ್ಕೆ ಸಂಬಂಧಿಸಿದಂಥ ಹೇಳಿಕೆಗಳನ್ನು ಗಮನಿಸಿ. ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಭೂಮಿಗೆ ಅನುಕೂಲಕರ ಅಂತ ಹೇಳಿ ಕೊಟ್ಟಿದ್ದಾರೆ. 2ನೇ ಹೇಳಿಕೆ ಹುಲ್ಲು ಹಾಸಿಗೆಗಳಿಗೆ ಉಪಯುಕ್ತ ಅಂತ ಹೇಳಿ ಕೊಟ್ಟಿದ್ದಾರೆ. 3ನೇ ಹೇಳಿಕೆ ಅಸಮವಾದ ಭೂಮಿಗೆ ಒಳ್ಳೆಯ ವಿಧಾನ ಅಂತ ಹೇಳಿ ಕೊಟ್ಟಿದ್ದಾರೆ. 4ನೇ ಆಪ್ಷನಲ್ಲಿ ಉದ್ಯಾನ ಮತ್ತು ಮರಗಳಿಗೆ ನೀರು ಹಾಯಿಸಲು ಸೂಕ್ತ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ 25ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ 26ನೇ ಪ್ರಶ್ನೆ ಪ್ರತಿಪಾದನೆ ಕೊಟ್ಟಿದ್ದಾರೆ. 2.24 - ಡಿಯನ್ನು ಎಚ್ಚರಿಕೆಯಿಂದ ಬಳಸಬೇಕು. ಕಾರಣ ಅದು ಕಳೆನಾಶಕವಾಗಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಈ ಆಪ್ಷನ್ನಲ್ಲಿ ಎ ಮತ್ತು ಆರ್ ಗಳೆರಡೂ ಸರಿ, ಆದರೆ ಎಗೆ ಆರ್ ಸರಿಯಾದ ಹೇಳಿಕೆಯಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಬಿಯಲ್ಲಿ ಎ ಮತ್ತು ಆರ್ ಗಳೆರಡೂ ಸರಿ, ಎಗೆ ಆರ್ ಸರಿಯಾದ ವಿವರಣೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಿ 26ನೇದಕ್ಕೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ 27ನೇ ಪ್ರಶ್ನೆ. ಉತ್ತರ ಕರ್ನಾಟಕದ ರೈತರು ಒಂದು ಋತುವಿನಲ್ಲಿ ತೊಗರಿ ಬೆಳೆಗಳನ್ನು ಬೆಳೆದರೆ ಮುಂದಿನ ಋತುವಿನಲ್ಲಿ ಜೋಳಗಳನ್ನು ಬೆಳೆಯುತ್ತಾರೆ. ಈ ವಿಧಾನದ ಪ್ರಕಾರ ಉದ್ದೇಶವೇನೆಂದರೆ ಆಪ್ಷನ್ ಎಯಲ್ಲಿ ನಿತ್ಯ ಬಳಕೆಯ ಆಹಾರ ಧಾನ್ಯಗಳನ್ನು ಪಡೆಯುವುದು, ಆಪ್ಷನ್ ಬಿಯಲ್ಲಿ ನೀರಿನ ಲಭ್ಯತೆಯನ್ನು ಸರಿದೂಗಿಸುವುದು, ಆಪ್ಷನ್ ಸಿ ಮಣ್ಣಿನ ನೈಟ್ರೋಜನ್ ಮರುಭರ್ತಿ ಮಾಡುವುದು, ಆಪ್ಷನ್ ಡಿ ಕೀಟಗಳಿಂದ ಬೆಳೆಗಳನ್ನು ರಕ್ಷಿಸುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ ಕೃಷಿ ವಿಜ್ಞಾನಿಗಳು ರೈತರಿಗೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸದಂತೆ ಸಲಹೆ ನೀಡುತ್ತಾರೆ. ಇದರ ಹಿಂದಿರುವಂತಹ ಕಾರಣಗಳೆಂದರೆ ಜಲಮಾಲಿನ್ಯದ ಪ್ರಮುಖ ಆಕಾರವಾಗಿದೆ, ಮಣ್ಣಿನ ಫಲವತ್ತತೆ ಹಾಳು ಮಾಡುತ್ತದೆ, ಉಪಯುಕ್ತ ಸೂಕ್ಷ್ಮ ಜೀವಿಗಳಿಗೆ ಕೊಲ್ಲುತ್ತದೆ, ಮಣ್ಣನ್ನು ರಂಧ್ರಯುಕ್ತಗೊಳಿಸುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ 28ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ ಕೆಳಗಿನಗಳಲ್ಲಿ ಔಷಧಿಗಾಗಿ ಬಳಸುವಂತಹ ಉಪಯುಕ್ತ ಸೂಕ್ಷ್ಮಾಣು ಜೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 29ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ನೆಕ್ಸ್ಟ್ ಈ ಚಿತ್ರದಲ್ಲಿ ಸೂಕ್ಷ್ಮ ಜೀವಿಗಳನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿರುವಂಥ ಸೂಕ್ಷ್ಮ ಜೀವಿ ಅಂತ ಹೇಳಿದರೆ ಸ್ಪೈರೋಗೈರಾ ಬರುತ್ತೆ. ಸೊ ಪೆನ್ಸಿಲಮ್ ಅಲ್ಲ, ಬ್ರೆಡ್ ಮೋಲ್ಡ್ ಅಲ್ಲ, ಇದು ಬ್ರೆಡ್ ಮೋಲ್ಡ್ ಬರುತ್ತೆ, ಆಪ್ಷನ್ ಬಿ ಬರುತ್ತೆ ಇದಕ್ಕೆ. ನೆಕ್ಸ್ಟ್ ಅದಾದ ನಂತರ ರವಾ 31ನೇ ಪ್ರಶ್ನೆ. ರವಾ ಇಡ್ಲಿಯ ಹಿಟ್ಟನ್ನು ಹುದುಗುವಿಕೆ ಮಾಡುವ ಮೊಸರಿನಲ್ಲಿರುವಂತಹ ಸೂಕ್ಷ್ಮ ಜೀವಿ ಅಂತೇಳಿ ಕೊಟ್ಟಿದ್ದಾರೆ, ಲ್ಯಾಕ್ಟೋಬ್ಯಾಸಿಲಸ್ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ 32ನೇ ಪ್ರಶ್ನೆ. ಉಪ್ಪಿನಕಾಯಿ ತಯಾರಿಸುವಂತಹ ಸೋಡಿಯಂ ಬೆಂಜೋಮೇಟನ್ನು ಸೇರಿಸಲಾಗುತ್ತದೆ ಏಕೆಂದರೆ ಅದು ಸಂರಕ್ಷಕ, ವೇಗವರ್ಧಕ, ಪ್ರತಿ ಉತ್ಕರ್ಷಕ ಮತ್ತು ಅಪಕರ್ಷಕ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಬರುತ್ತೆ, ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ ವಿಜ್ಞಾನಿಗಳು ಹಾಗೂ ಅವರ ಅನ್ವೇಷಣೆಗಳು ಹೊಂದಿರುವಂತಹ ಸರಿಯಾದ ಹೇಳಿಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 33ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ. ಓಕೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಕೊಟ್ಟಿರುವಂತಹ ಹೃದಯದ ಚಿತ್ರವನ್ನು ಗಮನಿಸಿ. ಗುರುತಿಸಲಾದ ಭಾಗ ಎಕ್ಸ್ ಅನ್ನು ಲಕ್ಷಣ ಮತ್ತು ಕಾರ್ಯವೇನೆಂದರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಎಕ್ಸ್ ಮಹಾಪಧಮನಿ, ದಪ್ಪವಾದ ಮತ್ತು ಸ್ಥಿತಿ ಸ್ಥಾಪಕ ಭಿತ್ತಿ ಅಂಥೇಳಿ ಕರಿತೀವಿ ನಾವು. ಹೃದಯದಿಂದ ರಕ್ತವನ್ನು ಸಾಗಾಣಿಕೆ ಮಾಡುತ್ತೆ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ 25ನೇ ಪ್ರಶ್ನೆ. ಇವುಗಳಲ್ಲಿ ಏಕಲಿಂಗಿ ಹೂಗಳಿಗೆ ಉದಾಹರಣೆ. ಇಲ್ಲಿ ಸಾಸಿವೆ, ಗುಲಾಬಿ, ದಾಸವಾಳ ಇದು ಬೈಸೆಕ್ಷುವಲ್ ಫ್ಲವರ್ ಬರುತ್ತೆ. ಯುನಿಸೆಕ್ಷುವಲ್ ಫ್ಲವರ್ ಅಂತ ಹೇಳಿದರೆ ಏಕಲಿಂಗಿ ಸಸ್ಯ ಅಂತ ಹೇಳಿದರೆ ಆಪ್ಷನ್ ಡಿ ಸೌತೆಕಾಯಿ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅದಾದ ನಂತರ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ತಿಳಿಸ್ತೇನೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.